ಮೆಡಿಕಲ್ ಆಫೀಸರು. ಇವತ್ತು ನಿಮ್ಗೆ ಗೊತ್ತಿರೋಂಗೆ ಎಲ್ಲರಿಗೂ ಜುಲೈ 1 ವೈದ್ಯರ ದಿನಾಚರಣೆ. ಇವತ್ತು ನನ್ನ ತಿಮ್ಮರಾಜ್ ಹೊಟ್ಟೆ ಸರು ನನ್ನನ್ನು ಇವತ್ತು ಗುರುತಿಸಿ ಇವತ್ತು ನನ್ನ ಕರೆಸಿ ಇವತ್ತು ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ನಾನು ಭಾಳ ಚಿರಋಣಿ. ನಾನು ವೈಯಕ್ತಿಕ ಪೂರ್ವವಾಗಿ ಮತ್ತು ಎಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹೇಳ್ತಾ ಈ ಮಾತು ಮುಗಿಸ್ತೀನಿ. ಸುಂದರ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ತಿಮ್ಮರಾಜ್ ಸರು ನನ್ನ ಕೊಲೀಗು, ನನ್ನ ಸುಪೀರಿಯರು ಅನ್ನೋದಕ್ಕಿಂತ ನನಗೊಂದು ಅಣ್ಣ ಇದ್ದಂಗೆ. ನಾನು ಯಾವುದೇ ಒಂದು ನನ್ನ ವೃತ್ತಿ ಜೀವನದಲ್ಲಿ ನಾನು ಏನೇ ಒಂದು ಮೈಲುಗಲ್ಲು ಅಚೀವ್ ಮಾಡುವಾಗ, ನಾನು ಏನೋ ಒಂದು ಮಾಡುವಾಗ ಅವ್ರ ಸಲಹೆ ಸೂಚನೆ ತುಂಬ ತಗೊಂಡಿದ್ದೀನಿ. ಎಲ್ಲದರಲ್ಲೂ ಅವ್ರ ಸೂಚನೆ ಸಲಹೆ ಪಡ್ಕೊಂಡೇ ನಾನು ಮುಂದುವರೆದಿದ್ದೀನಿ. ಹಾಗಾಗಿ ನನಗೊಂಥರ ಅಣ್ಣ ಇದ್ದಂಗೆ ಅವರು ಯಾವಾಗ ಕರೆದ್ರು ನಾನು ಇಲ್ಲ ಅನ್ನೋ ಮಾತೇ ಇಲ್ಲ. ನಮ್ಮ ಶಕ್ತಿ ಮೀರಿ ನಮ್ಗಾದಷ್ಟು ಅನುಕೂಲನ ನಾವು ಇಲ್ಲಿ ಮಾಡ್ಕೊಡೋದು ಪ್ರಯತ್ನ ನಾನು ಮಾಡ್ತಾ ಇದ್ದೀವಿ. ಈಗ ಶಿರಾ ಜನರಲ್ ಹಾಸ್ಪಿಟ್ಲಲ್ಲೂ ಅಷ್ಟೇ, ಮೊದಲಿಗೆ ಮೂಳೆಗೆ ಸಂಬಂಧಪಟ್ಟಿದ್ದು ಯಾವುದೇ ಆಪರೇಷನ್ಗಳು ನಡೀತಾ ಇರಲಿಲ್ಲ. ಈಗ ಎಲ್ಲ ಸರ್ಜರೀಸು ಶುರು ಮಾಡಿದ್ದೀನಿ. ಸುಮಾರು ನಾನು ಬಂದು ಒಂದು 4-5 ವರ್ಷ ಆಯಿತು. 5 ವರ್ಷದಿಂದ ಸುಮಾರು ಎಷ್ಟೋ ಸರ್ಜರೀಸ್ ಆಗ್ತಾ ಇದೆ, ಅನುಕೂಲ ಆಗ್ತಾ ಇದೆ. ಈ ಅನುಕೂಲನ ನೀವೆಲ್ಲ ಸದುಪಯೋಗ ಪಡ್ಕೊಳ್ಳಿ, ಆಯ್ತಾ? ಸದುಪಯೋಗ ಪಡ್ಕೊಂಡು ಒಳ್ಳೆ ಆರೋಗ್ಯದ ನಿಟ್ಟಿನಲ್ಲಿ ಹೆಜ್ಜೆ ಇಡಿ. ಒಂದು ಆಮೇಲೆ ನಾವು ಆಗ್ಲೇ ನಾವು ನೆನ್ಸ್ಕೊಂಡಂಗೆ BC ರಾಯ್ ಅವ್ರನ್ನ ನಾವು ತುಂಬಾ ನೆನ್ಸ್ಕೊಳ್ತೀವಿ. ಈಗಿನ ಪರಿಸ್ಥಿತಿನಲ್ಲಿ ಅಂತ ಒಂದು ವೈದ್ಯರು, ಸಮಾಜಮುಖಿಯಾದಂಥ ವೈದ್ಯರು ಸಿಗೋದು ತುಂಬಾ ಕಷ್ಟ ಇದೆ. ಅವರು ಸಮಾಜದ ಕರ್ತವ್ಯನೂ ಮಾಡೋರು, ಅವರ ವೃತ್ತಿ ಧರ್ಮನೂ ನಿರ್ವಹಿಸೋರು. ಎರಡನ್ನೂ ತೂಗಿಸ್ಕೊಂಡು ಹೋಗಂತ ವೈದ್ಯರು ಈಗಿನ ಪರಿಸ್ಥಿತಿಯಲ್ಲಿ ತುಂಬಾ ವಿರಳ. ನಾವೆಲ್ಲ ನಮ್ಮ ವೈದ್ಯ ಮಿತ್ರರು, ನಮ್ಮೆಲ್ಲ ಸಿಬ್ಬಂದಿಗಳು, ನಾವೆಲ್ಲ ಅವ್ರನ್ನ ಒಂದು ಮಾದರಿಯಾಗಿ ತಗೋಬೇಕು. ಅವರ ರೀತಿಯಲ್ಲಿ ನಡೆಸಕ್ಕಾಗ್ದಿದ್ರು ಅವ್ರ ನಡೆಸಿದ್ರಲ್ಲಿ ಒಂದು 10% ಆದ್ರೂ ಅವ್ರ ಗುಣಗಳನ್ನ ನಾವು ಹೊಂದ್ಕೊಂಡ್ರೆ ಎಷ್ಟೋ ನಮ್ಮ ಜೀವನದಲ್ಲಿ ನಾವು ಮೇಲ್ ಬರ್ತೀವಿ ಅಂತ ಹೇಳ್ತಾ, ಈ ಒಂದು ಸುಂದರ ಸಮಾರಂಭಕ್ಕೆ ನನ್ನ ಕರೆದಿದ್ದಕ್ಕೆ ನಮ್ಮ ತಿಮ್ಮರಾಜಣ್ಣವ್ರಿಗೆ ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತನ್ನು. ಇಂದು ವೈದ್ಯರ ದಿನಾಚರಣೆ ಈ ಥರ ನಮ್ಮ ತಿಮ್ಮರಾಜ್ ಡಾಕ್ಟರ್ ಥರ ಎಲ್ಲೂ ಇಲ್ಲ ಅನಿಸುತ್ತೆ ನಾನು ನೋಡಿರೋ ಮಟ್ಟಿಗೆ. ಯಾಕಂದರೆ ಇಷ್ಟು ಸ್ವಚ್ಛತೆ ಹಾಸ್ಪಿಟ್ಲು, ಈ ಥರ ಹಾಸ್ಪಿಟ್ಲೂ ನೋಡಿಲ್ಲ, ಈ ಥರ ಟ್ರೀಟ್ಮೆಂಟೂ ಮಾಡಲ್ಲ ಅವರು. ನಾನು ಬೇರೆ ಕಡೆ ಎಲ್ಲ ಹೋಗಿದ್ದೀನಿ, ನೋಡಿದ್ದೀನಿ. ಮತ್ತು ರಾತ್ರಿ ಟೈಮ್ ಹೋಗಿ ಮಾತಾಡ್ಸಿರು, 1 ಗಂಟೆಗೆ ಮಾತಾಡ್ಸಿರು, ಎದ್ದು ಟ್ರೀಟ್ಮೆಂಟ್ ಕೊಡ್ತಾರೆ. ಈ ಥರ ಡಾಕ್ಟ್ರು ಎಲ್ಲ ಕಡೆನೂ ಸಿಗಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ನೇತೃತ್ವವನ್ನು ಪ್ರಸ್ತುತ ಪಡೆದ ಏಕೈಕ ವೈದ್ಯರಂದ್ರೆ ಡಾಕ್ಟರ್ BC ರಾಯ್ ಅವರು. ಆ ನಿಟ್ಟಿನಲ್ಲಿ ಅವಾಗ ನೋಡಿ, ಅವರು 14 ವರ್ಷ ಮುಖ್ಯಮಂತ್ರಿ ಆಗಿರೋ ಸಮೇತನ ಅವರು ಪ್ರತಿದಿನ 1 ಗಂಟೆಗಳ ಕಾಲ, 1 ರಿಂದ 2 ಗಂಟೆಗಳ ಕಾಲ ವೈದ್ಯಕೀಯ ಸೇವೆಗೆ ಮೀಸಲಾಗಿರ್ತಿದ್ರು. ಅಂದ್ರೆ ರೋಗಿಗಳನ್ನು ಸೇವೆ ಮಾಡ್ತಿದ್ರು. ಮುಖ್ಯಮಂತ್ರಿ ಆಗಿದ್ದರೂ ಸಮೇತನ ಪ್ರತಿದಿನ 1 ರಿಂದ 2 ಗಂಟೆಗಳ ಕಾಲ ವೈದ್ಯಕೀಯ ಸೇವೆ ಮಾಡ್ತಿದ್ರು, ಬರೋರು ಚಿಕಿತ್ಸೆ ಕೊಡ್ತಿದ್ರು. ಅವರು ಸಾಯಬೇಕು 1962ರಲ್ಲಿ ಸಾಯೋ ದಿನ ಸಮೇತನ 1 ದಿನ ಮುಂಚೆ ಚಿಕಿತ್ಸೆ ಕೊಟ್ಟು